They are worthy, O Lord, to receive glory and honor and power, for thou hast created all things, and for thy pleasure they are and were created. ಪ್ರಕಟಣೆ 4ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ದೇವರ ಆತ್ಮ ಸಭೆಯಾದ ನಮ್ಮೆಲ್ಲರ ಸಂಗ ಆತನು ಈ ರೀತಿಯ ಮಾತನಾಡ್ತಾ ಇದ್ದಾನೆ. ಕರ್ತನೆ, ನಮ್ಮ ದೇವರೇ, ನೀನು ಪ್ರಭಾವ, ಮಾನ, ಬಳಗವನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದಿ. ಸಮಸ್ತವನ್ನು ಸೃಷ್ಟಿಸಿದಾತನು ನೀನೇ. ಈ ಎಲ್ಲವೂ ನಿನ್ನ ಚಿತ್ತದಿಂದಲೇ ಇದ್ದವು, ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವು ಎಂದು ಹೇಳುತ್ತಾ ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವ ಆತನನ್ನು ಆರಾಧಿಸುತ್ತಾರೆಂದು ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಅಂತ ತಕ್ಷಣಗಳಲ್ಲಿ ಸಭೆ ಆದ ನಮ್ಮೆಲ್ಲರ ಸಂಘ ದೇವರಾತ್ಮ ವಿಶೇಷವಾಗಿ ಮಾತನಾಡುತ್ತಿದ್ದಾನೆ. ಆಮೇನ್, ಹಲ್ಲೆಲೂಯಾ. ಹಾಗಾದ್ರೆ ಯೆಹೋವ ದೇವರು ಸಮಸ್ತವನ್ನ ಉಂಟು ಮಾಡಿದ ದೇವರು. ಈತನು ಯಾರಾಗಿದ್ದಾನೆ? ಈತನು ನಮ್ಮ ದೇವರಾಗಿದ್ದಾನೆ, ನಮ್ಮ ಕರ್ತನಾಗಿದ್ದಾನೆ. ಆಮೇನ್, ಹಲ್ಲೆಲೂಯಾ. ಈತನು